ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲೊಂದು ಭರ್ಜರಿ ಆಪರೇಷನ್. ಅಮಿತ್ ಶಾ ಎಂಥ ಮಾಸ್ಟರ್ ಸ್ಟ್ರೋಕನ್ನು ಕೊಡ್ತಿದ್ದಾರೆ ಕೈಕೂಟಕ್ಕೆ. ಮತ್ತೊಂದು ರಾಜ್ಯದಲ್ಲಿ NDA ಸರ್ಕಾರ ಫಿಕ್ಸ್ ಅಂತಾನೆ ಹೇಳ್ತಿದೆ. ಈ ಬೆಳವಣಿಗೆಯ ಬಳಿಕ ರಿಪೋರ್ಟ್ಸ್ ಎಂಥ ಕಾರ್ಯಾಚರಣೆ ಹಾಗಾದರೆ ಇದ್ದಕ್ಕಿದ್ದಂತೆ ರಾತ್ರಿ ಬೆಳಗಾಗೋದ್ರ ಒಳಗಡೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಈಗಾಗಲೇ ಉತ್ತರದ ಬಹುಪಾಲು ರಾಜ್ಯಗಳಲ್ಲಿ BJP ಅಧಿಕಾರ ಪಡ್ಕೊಂಡಿದ್ದಾಗಿದೆ. ಮೋದಿ ಅಮಿತ್ ಶಾ ಅಶ್ವಮೇಧ ಯಾಗ ಅಲ್ಲಿ ಯಶಸ್ವಿಯಾಗಿದೆ. ಕುದುರೆ ಕಟ್ಟಾಕೋಕೆ ಯಾರಿಂದಲೂ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈಗ ದಕ್ಷಿಣದ ಸರದಿ, ದಕ್ಷಿಣದ ರಾಜ್ಯದಲ್ಲಿ BJP ಅಂದರೆ NDA, ಇದು ಎಂಥ ರಾಜ್ಯ ಅಂದರೆ BJP ಇಲ್ಲಿ ಕಲ್ಪಿಸ್ಕೊಳ್ಳೋಕ್ಕೂ ಕಷ್ಟವಾಗುವಂಥ ರಾಜ್ಯ. BJP ಇಲ್ಲಿ ಅಧಿಕಾರ ಹಿಡಿಯತ್ತಾ, ಅಂಥದ್ದು ಒಂದು ದಿನ ಬರುತ್ತಾ ಅಂತ ಹೇಳುವಂಥ ರಾಜ್ಯ. ಆದರೆ ಇಲ್ಲಿ ಈಗ ಭಯಂಕರವಾದಂಥ ಒಂದು ಆಪರೇಷನ್ ಅಮಿತ್ ಶಾ ಎಂಟ್ರಿ ಬೆನ್ನಲ್ಲೇ ಸಾಧ್ಯವಾಗ್ತಿದೆ. ಸಂಕ್ರಾಂತಿಗೆ ಬಹುದೊಡ್ಡ ಕ್ರಾಂತಿ. ಎಲ್ಲದು ಯಾವ ರೀತಿ ಆಪರೇಷನ್ನು, ಅಮಿತ್ ಶಾ ಯಾವ ರೀತಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾರಿಗೆ ನುಂಗಲಾರದಂಥ ಶಾಕ್ ಕೊಟ್ಟಿದ್ದಾರೆ, ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊನ್ನೆ ಕೇರಳದಲ್ಲಿ BJP ಒಂದು ರೀತಿ ಮರಳುಗಾಡಲ್ಲಿ ಕಮಲ ಅರಳಿಸಿರೋ ರೀತಿಯಲ್ಲಿ ರಾಜಧಾನಿ ತಿರುವನಂತಪುರಮಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿ ಎಲ್ರಿಗೂ ಆಘಾತ ಕೊಡ್ತು. ಆ ಪಾಲಿಕೆ ಸೃಷ್ಟಿಯಾದ ಮೇಲೇ ಕಂಡು ಕೇಳರದ ರಿಸಲ್ಟ್ ಬಂತು ದಶಕಗಳ ಬಳಿಕ ಅಲ್ವಾ. ಈಗ ನೋಡಿ, ತಮಿಳುನಾಡಲ್ಲಿ ಭರ್ಜರಿ ಆಪರೇಷನ್. ಚುನಾವಣೆ ಹತ್ರ ಬರ್ತಿದೆ. DMK ಹೆಂಗೆ ಭಯ ಶುರುವಾಗಿದೆ ಇಲ್ಲಂದರೆ, ಇನ್ಫ್ಯಾಕ್ಟ್ ಪಾರ್ಟಿ ವೈಸ್ ನೋಡೋಕೆ ಹೋದರೆ ಇರೋ ಪಕ್ಷಗಳಲ್ಲಿ DMKನೇ ಸ್ಟ್ರಾಂಗ್ ಈಗಲೂ ಕೂಡ. ಆದರೆ ಅಮಿತ್ ಶಾ ಸ್ಟ್ರಾಟಜಿಗೆ ಈಗ DMK ಶೇಕ್ ಆಗ್ತಿದೆ. DMKಗೆ ಎಷ್ಟು ಭಯ ಶುರುವಾಗಿದೆ ಅಂದರೆ, ತಿಂಗಳಿಗೊಂದು ರಾಜ್ಯ ವ್ಯಾಪಿ ರ್ಯಾಲಿ ಕಾರ್ಯಕ್ರಮ, ಹೆಂಗಸರಿಗೆ 3,000 ರೂಪಾಯಿ ಕೊಡೋದಂತೆ. ಈಗ ಹೇಗೋ ಅವರೇ ಅಧಿಕಾರದಲ್ಲಿರೋದ್ರಿಂದ ಬಂದ ಮೇಲೆ ಕೊಡ್ತೀವಿ ಅಲ್ಲ, ಈಗಲೇ ಕೊಟ್ಟು ಬಿಡ್ತೀವಿ, ಪೊಂಗಲ್ ಗಿಫ್ಟು, ಸಂಕ್ರಾಂತಿ ಗಿಫ್ಟು ಅಂದ್ಕೊಂಡು ದಿನಕ್ಕೊಂದು ಘೋಷಣೆ ಮೊಳಗಿಸಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ DMK ಟೆನ್ಷನ್. ಅದರ ನಡುವೆ ಈಗ ಕರೆಂಟ್ ಶಾಕನ್ನೇ ಕೊಟ್ಟಿದ್ದಾರೆ ಅಮಿತ್ ಶಾ. ನಿನ್ನೆ ತಮಿಳ್ನಾಡಿಗೆ ಎಂಟ್ರಿ ಕೊಡ್ತಾರೆ, ಅಲ್ಲಿ ವಿವಿಧ ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಾರೆ. TVK ಅಂದರೆ ವಿಜಯ್ ಪಕ್ಷ ಯಾರ ಜೊತೆಗೆ ಹೋಗುತ್ತೆ ಅನ್ನೋ ಕುತೂಹಲ ಇತ್ತು. ಕಾಂಗ್ರೆಸ್ ಜೊತೆ ಹೋಗುವಂಥ ಹಿಂಟ್ ಕೂಡ ಲಾಸ್ಟ್ ವೀಕ್ ಸಿಕ್ತು. ನಾವು ಸೆಕ್ಯುಲರ್ ಮನೋಭಾವ ಇರುವಂಥ ಕಾಂಗ್ರೆಸ್ ಜೊತೆಗೆ ನ್ಯೂಟ್ರಲ್ ಆಗಿರ್ತೀವಿ, ಅಂದರೆ ನಮಗೆ ಹೊಂದಾಣಿಕೆ ಆಗುತ್ತೆ ಅನ್ನೋ ಸ್ಟೇಟ್ಮೆಂಟ್ ಬಂತು. ಆದರೆ ಈಗ ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಮಿತ್ ಶಾ. ಅದರ ಬೆನ್ನಲ್ಲೇ ಅಮಿತ್ ಶಾ ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಿರೋ ಹೊತ್ತಲ್ಲೇ TVKಯಿಂದ ಭರ್ಜರಿ ಘೋಷಣೆ. ವಿಜಯ್ ಅವರನ್ನು ಯಾರು CM ಮಾಡ್ತಾರೋ ಆ ಪಕ್ಷದ ಜೊತೆ ನಮ್ಮ ಮೈತ್ರಿ ಖಚಿತ ಅನ್ನುವಂಥ ಘೋಷಣೆಯನ್ನು ಈಗ ಮೊಳಗಿಸಿದೆ TVK. ಇದು ಲೇಟೆಸ್ಟ್ ಡೆವಲಪ್ಮೆಂಟ್ ನೋಡಿ. ವಿಜಯ್ ಅವರನ್ನು CM ಅಭ್ಯರ್ಥಿಯಾಗಿ ಒಪ್ಕೊಳ್ಳುವಂಥ ಪಕ್ಷದ ಜೊತೆ ನಾವು ಮೈತ್ರಿಗೆ ಸಿದ್ಧ. ಈ ಎಲೆಕ್ಷನ್ನಲ್ಲಿ ನಮಗೆ ಇಲ್ಲಿ ಕಂಟೆಸ್ಟ್ ಮಾಡೋದಷ್ಟೇ ಉದ್ದೇಶ ಅಲ್ಲ, ಗೆಲುವೇ ಉದ್ದೇಶ. ಸೊ ಕಂಟೆಸ್ಟ್ ಮಾಡೋದು, ನಮ್ಮ ಸಿದ್ಧಾಂತ ಕಥೆ ಬಿಡೋದು ಮತ್ತೊಂದು ಅಲ್ಲ. DMKಯನ್ನು ಮಣಿಸಬೇಕು, ವಿಜಯ್ ಅಧಿಕಾರಕ್ಕೇರಬೇಕು, ಅಷ್ಟೇ ನಮ್ಮ ಟಾರ್ಗೆಟು. ಅದಕ್ಕೆ ಯಾರು ಅವಕಾಶ ಮಾಡಿಕೊಡ್ತಾರೋ ನೋಡಿ. ಯಾವ ಥರ ನಡೀತಿದೆ ತಮಿಳ್ನಾಡಿನಲ್ಲಿ ಎಲೆಕ್ಷನ್ನು ಅಂತ. ಸಿದ್ಧಾಂತನೂ ಇಲ್ಲ, ಬದನೆಕಾಯಿನೂ ಇಲ್ಲ. ತಮಿಳ್ನಾಡಿನಲ್ಲಿ ರಾಜಕೀಯವನ್ನು ಬೇರೆ ಸ್ಟೈಲಲ್ಲೇ ಮಾಡಬೇಕು ಅನ್ನೋದನ್ನು BJPನೂ ಡಿಸೈಡ್ ಮಾಡಿದೆ. ಮತ್ತು ಈಗಷ್ಟೇ ಎಂಟ್ರಿ ಕೊಟ್ಟಿರುವಂಥ ವಿಜಯ್ ಈಗ ಭಯಂಕರ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಯಾರು CM ಮಾಡ್ತಾರೋ ವಿಜಯ್ ಅವರನ್ನು, ಅವ್ರ ಜೊತೆಗೆ ಮೈತ್ರಿ ಶತಸಿದ್ಧ ಅನ್ನುವಂಥ ಘೋಷಣೆ ಈಗ ಮೊಳಗಿಸಿದೆ TVK. ಆಡಳಿತಾರೂಢ DMKಯನ್ನು ತನ್ನ ಬದ್ಧ ವೈರಿ ಅಂತ ಪರಿಗಣಿಸಿರೋ ಪಕ್ಷ BJPಯ ಜೊತೆ ಈ ವರ್ಷದ ಚುನಾವಣೆ ಸ್ಪರ್ಧಿಸುವಂತಹ ಬಹುತೇಕ ಆ ಒಂದು ನಿರ್ಧಾರ ಖಚಿತ ಅಂತಾನೆ ಈಗ ಹೇಳಲಾಗ್ತಿರೋದು. ಯಾಕಂದರೆ ಅಮಿತ್ ಶಾ ಅವರು ಆ ಸೂಚನೆಯನ್ನು ಸ್ಪಷ್ಟವಾಗಿ ನಿನ್ನೆ ಮೀಟಿಂಗಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಎಸ್, ಎಲ್ಲರ ಅಭಿಪ್ರಾಯ ಸಂಗ್ರಹ ಆಗಲಿ, ಆದರೆ ಯಾವ ಸೆಂಟಿಮೆಂಟ್ ಮೇಲೂ ನಡೆಯಲ್ಲ ಈ ಚುನಾವಣೆ. 2021ರಲ್ಲಿ 4 ಸೀಟ್ಸನ್ನು ಗೆದ್ದಿತ್ತು BJP. 24ರ ಲೋಕಸಭಾ ಚುನಾವಣೆಯಲ್ಲಿ 0 BJPಗೆ. ಅಣ್ಣಾಮಲೈ ಅವರ ಅಬ್ಬರ ಆರ್ಭಟದ ನಡುವೆಯೂ ಏನೂ ಮಾಡೋಕ್ಕಾಗಿಲ್ಲ. ಕಡೆಗೆ ಅಣ್ಣಾಮಲೈ ಅವ್ರನ್ನೇ ಮೂಲೆ ಗುಂಪು ಮಾಡಿದ್ದಾಯಿತು. ತಮಿಳುನಾಡು ಪಾಲಿಟಿಕ್ಸಲ್ಲಿ ಅವರು ಈಗ ಮುಂಚೂಣಿಯಲ್ಲಿ ಇಲ್ಲವೇ ಇಲ್ಲ. AIADMK ಜೊತೆ ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರನ್ನು ಸೈಡ್ ಲೈನ್ ಮಾಡಿದ್ದಾಯಿತು, ಮೈತ್ರಿಗೆ ವಿರೋಧ ಆಯಿತು ಅನ್ನೋ ಕಾರಣಕ್ಕೆ.
ಅದೆಲ್ಲ ಆಟ ನಡೆಯಲ್ಲ ಅಂತ. ನೋಡಿ, ನಿನ್ನೆ ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಯಾವ ಒಬ್ಬ ವ್ಯಕ್ತಿಯ ಸುತ್ತ, ಈ ಸಲ ಅಣ್ಣಾಮಲೈ ಬಗ್ಗೆ ಅಲ್ಲ, ಅವ್ರ ಸೀನಲ್ಲೇ ಇಲ್ವಲ್ಲ. AIADMK ಮತ್ತು ಇನ್ನಿತರರಿಗೆ ಬಿಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅಮಿತ್ ಶಾ. ಒಂದು ಪಕ್ಷ, ಒಬ್ಬ ವ್ಯಕ್ತಿಯ ಸುತ್ತ ಈ ಸಲ ಎಲೆಕ್ಷನ್ ನಡೆಯಲ್ಲ. ಇದು NDA ವರ್ಸಸ್ DMK ಅಂತ ನಡೆಯುತ್ತೆ. ಸೊ ನಿನ್ನೆ ಒಂದು ಚಮಕ್ ಕೊಟ್ಟರು ಅಮಿತ್ ಶಾ. AIADMK ಪಳನಿಸ್ವಾಮಿಯನ್ನ ಮೀಟೇ ಆಗಿಲ್ಲ. ಎಲ್ಲ ಮೀಟಿಂಗ್ ನಡೆಯುತ್ತೆ. AIADMK ಕಳವಳ ಶುರುವಾಗಿದೆ. ಈಗ ಸ್ವಂತ ಬಲದ ಮೇಲೆ ಹೋಗ್ತೀವಿ ಅಂದರೆ ಆ ಪರಿಸ್ಥಿತಿಯಲ್ಲಿಲ್ಲ. AIADMK ಸ್ವಂತ ಬಲದ ಮೇಲೆ ಹೋದರೆ DMK ಸೋಲಿಸುವಂತಹ ನಾಯಕತ್ವವೇ ಈಗ AIADMK ಹತ್ರ ಉಳ್ಕೊಂಡಿಲ್ಲ. ಈಗ BJP ಮೈತ್ರಿ ಬಿಟ್ಟರೆ ಅವ್ರಿಗೆ ನಾಳೆ ಅಸ್ತಿತ್ವಕ್ಕೆ ಕಷ್ಟ ಆಗಬಹುದು ಅನ್ನೋ ಸ್ಥಿತಿಗೆ ಬಂದು ತಲುಪಿದ್ದಾಗಿದೆ. AIADMK ಸ್ಟ್ರಾಂಗ್ ಇದೆ, ಆದರೆ DMK ಸೋಲಿಸುವಷ್ಟು ಇಲ್ಲ. ಸೊ ಈಗ ಅವ್ರು ಬೇಕಂದ್ರೆ BJP ಹತ್ರ ಬರಬೇಕು. ಅಮಿತ್ ಶಾ ಅವ್ರ ಕಂಡೀಷನ್ ಇಷ್ಟೇ, ಎಲ್ಲ ಒಗ್ಗೂಡಬೇಕು. ಬರೀ AIADMK ಜೊತೆ ಮೈತ್ರಿ ಅಲ್ಲ ನಮ್ಮದು. TVK, AIADMK ಮತ್ತು OPS AIADMKಯಿಂದ ಹೊರಗಡೆ ಹಾಕಿದ್ರಲ್ಲ, ಅವರು ಒಂದು ಪಕ್ಷ ಅಂದ್ರೆ ಪಕ್ಷ ಅಂದರೆ ಅವರು ಈಗ TVK ಜೊತೆನೇ ಸೀಟ್ ಶೇರ್ ಮಾತುಕತೆ ಎಲ್ಲ ನಡೆಸ್ತಿದ್ದಾರೆ. ಅವರು ಬರಬೇಕು. ಎಲ್ಲ ಪಕ್ಷಗಳು, ಸಣ್ಣ ಪುಟ್ಟ ದೊಡ್ಡ ಚಿಕ್ಕ ಅನ್ನೋದಿಲ್ಲ, ಎಲ್ಲ ಪಕ್ಷಗಳು ಅದರ್ ದ್ಯಾನ್ ಕಾಂಗ್ರೆಸ್ DMK ಅಷ್ಟೂ ಜನ ಸೇರಿ NDA ಇಲ್ಲಿ ತಮಿಳ್ನಾಡಿನಲ್ಲಿ ಕಂಟೆಸ್ಟ್ ಮಾಡುತ್ತೆ. ಅದೇ ಫೈನಲ್. ಅಮಿತ್ ಶಾ ಅವರ ಸಂದೇಶ ಹೋಗಿದೆ. TVK ಬಹುತೇಕ BJPಯ ಜೊತೆಗೆ ಬರೋದು ಅಂದರೆ ವಿಜಯ್ NDA ತೆಕ್ಕೆಗೆ ಬೀಳೋದು ಬಹುತೇಕ ಖಚಿತ ಅನ್ನುವ ಶಾಕಿಂಗ್ ನ್ಯೂಸ್. ಯಾಕಂದರೆ ಸಿದ್ಧಾಂತ ಮತ್ತೊಂದು ಅಂತ ನೋಡೋದಕ್ಕೆ ಹೋದರೆ ವೈರುಧ್ಯ. ಬಟ್ ಈ ಸುಳಿವು ಕೆಲವು ದಿನಗಳ ಹಿಂದೆ ಸಿಕ್ಕಿತ್ತು. AIADMK ಜೊತೆಗೆ BJP ಮರುಮೈತ್ರಿ ಮಾಡಿದಂಥ ಒಬ್ಬರು BJP ಟಾಪ್ ಲೀಡರು TVK ನಾಯಕರ ಜೊತೆ ಮಾತಾಡಿದ್ದು, ಪೊಂಗಲ್ ಅಷ್ಟೊತ್ತಿಗೆ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ವಿಜಯ್ ಹೇಳಿದ್ದು ಎಲ್ಲ ಸುದ್ದಿಯಾಗಿತ್ತು. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಅದು ಖಚಿತವಾಗ್ತಾ ಇದೆ ನೋಡಿ. TVK ಇದ್ದಕ್ಕಿದ್ದಂತೆ ಘೋಷಣೆ ಮೊಳಗಿಸಿದೆ, ವಿಜಯ್ CM ಮಾಡೋರನ್ನ ನಾವು ಅಪ್ಪಿಕೊಳ್ತೀವಿ ಅಂತ. ಮೈತ್ರಿಯ ಬಗ್ಗೆ ಗೊಂದಲದಲ್ಲಿದ್ದ ವಿಜಯ್ ಈಗ ಬಹುದೊಡ್ಡ ಕ್ಲಾರಿಟಿ ತಗೊಂಡಿದ್ದಾರೆ. ಸಂಕ್ರಾಂತಿಯ ಸಮಯಕ್ಕೆ ತಮಿಳುನಾಡಿನಲ್ಲಿ ಕ್ರಾಂತಿಯೇ ಆಗುತ್ತೆ. ಖಂಡಿತ TVK ಅಲ್ಲೊಂದಿಷ್ಟು ಬಾಚಿಕೊಳ್ಳುತ್ತೆ, ಡೌಟೇ ಇಲ್ಲ ಈ ಸಲ. ಆದರೆ ಅವ್ರಿಗೆ ಸಂಘಟನೆಯ ಶಕ್ತಿ ಇಲ್ಲ ಸದ್ಯಕ್ಕೆ, ಇನ್ನೂ ಟೈಮ್ ಬೇಕು. ಈಗಷ್ಟೇ ಎಂಟ್ರಿ ಕೊಟ್ಟಿರೋ ಪಕ್ಷ ಆಗಿರೋದ್ರಿಂದ ಸಂಘಟನೆಗೆ ಒಂದು ಬಲ ಬೇಕು. ಆ ಬಲವನ್ನು AIADMK ಮತ್ತು BJP ಕೊಡೋದಕ್ಕೆ ಸಾಧ್ಯ ಅಲ್ಲಿ. ಮತ್ತೆ ಅಧಿಕಾರಕ್ಕೆ ಬಂದರೆ ಕೇಂದ್ರದ ಜೊತೆಗೆ ಈ ಡಬಲ್ ಎಂಜಿನ್ ರೀತಿಯಲ್ಲಿ ಅಲ್ಲಿ ದೊಡ್ಡ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಈಗಾಗಲೇ ಎಲ್ಲರೂ ಅಟ್ಯಾಕ್ ಮಾಡ್ತಿರೋದೇನು, ಸಾಲದಲ್ಲಿ ಸೋತ್ ಹೋಗಿದೆ ತಮಿಳ್ನಾಡು ಅಂತ. ಸಾಲ ಯಾವ ಥರ ಆಗಿದೆ ತಮಿಳ್ನಾಡು ಸರ್ಕಾರದ್ದು ಅಂದರೆ ಹೇಳತೀರದಾಗಿದೆ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ ಸರ್ಕಾರ. ಸೊ ಯಾರು ಬಂದರೂ ಸವಾಲಿದೆ ಕೇಂದ್ರ ಸರ್ಕಾರಕ್ಕೆ. ಈಗ ಅದೊಂದು ಅಡ್ವಾಂಟೇಜು. ತಮಿಳ್ನಾಡಿನಲ್ಲಿ ಸರ್ಕಾರವನ್ನು ಸಹಜ ಸ್ಥಿತಿಗೆ ತರಬೇಕು, ಅಲ್ಲಿನ ಪರಿಸ್ಥಿತಿ ತಿಳಿಗೊಳಿಸಬೇಕು ಅಂದರೆ ಕೇಂದ್ರ ಸರ್ಕಾರದ ಬಲ ಬೇಕು ಅನ್ನುವಂಥ ಸ್ಥಿತಿಯಲ್ಲಿದೆ. ಮತ್ತು ಅತ್ಯಂತ ಕೆಟ್ಟದಾದಂಥ ಮಾಫಿಯಾ ಅದು ಇದು ಅಂಥ ದುಡ್ಡಲ್ಲೇ ತಮಿಳ್ನಾಡು ಸರ್ಕಾರ ಈಗ ನಡೀತಿದೆ ಅನ್ನುವಂಥ ಆಕ್ರೋಶವೇ ಸಿಡ್ದಿದೆ. ಸೊ ಬದಲಾವಣೆಯನ್ನು ಬಯಸ್ತಿದ್ದಾರೆ, ಬಟ್ ಆಪ್ಷನ್ ಇಲ್ಲ. DMKನೇ ಅಲ್ಲಿ ಬೆಸ್ಟ್ ಆಪ್ಷನ್. ಈಗಲೂ AIADMK ನಾಯಕರಿಲ್ಲದ ಕಾರಣದಿಂದಾಗಿ ಸೊ ಆ ಆಪ್ಷನನ್ನು ಸೃಷ್ಟಿಸ್ತಿದ್ದಾರೆ ಈಗ ಅಮಿತ್ ಶಾ. ವಿಜಯ್ ಸೆಳೆದುಕೊಳ್ಳೋ ಮೂಲಕ ವಿಜಯ್ ಎಲ್ಲರ ಆಪ್ಷನ್, ಡೌಟೇ ಇಲ್ಲ. ಬಟ್ ಅವ್ರಿಗೆ ಸಂಘಟನೆ ಬೇಕು. ಆ ಸಂಘಟನಾ ಬಲ, ಹಣಬಲ, ಜನಬಲ ಮತ್ತು ಸರ್ಕಾರದ ಬಲ ಎಲ್ಲವನ್ನೂ ಒಗ್ಗೂಡಿಸಿಬಿಟ್ರೆ ನೋ ಡೌಟ್ NDA ವಿನ್ ಆಗುತ್ತೆ. ಈ ಒಂದು ಲೆಕ್ಕಾಚಾರದ ಬಳಿಕ ತಮಿಳ್ನಾಡಿನ ಕಂಪ್ಲೀಟ್ ರಾಜಕೀಯ ಚಿತ್ರಣವೇ ಚೇಂಜ್ ಅನ್ನೋ ಗ್ರೌಂಡ್ ರಿಪೋರ್ಟ್ ಬರ್ತಿದೆ. AIADMK BJP ಬಹುತೇಕ ಈ ಸಲ ಯಾರೂ ಊಹಿಸೋಕೆ ಸಾಧ್ಯ ಇಲ್ಲ ಇದನ್ನು. 4 ಸೀಟ್ ಗೆದ್ದಿತ್ತಷ್ಟೇ BJP ಕಳೆದ ಚುನಾವಣೆಯಲ್ಲಿ. ಈ ಸಲ ಡಬಲ್ ಡಿಜಿಟಲ್ಲಿ BJPಯಲ್ಲಿ ವಿನ್ ಆಗತ್ತೆ. ಈ ಮೈತ್ರಿಯ ಮೂಲಕ ಹೋದರೆ ಮ್ಯೂಚುವಲಿ ಲಾಭದಾಯಕವಾಗಿ ವಿಜಯ್ ಮತ್ತು AIADMK ಬಲವನ್ನು ಸೇರಿಸ್ಕೊಂಡು BJP ಕೂಡ ಅಲ್ಲಿ ಸೀಟ್ಸ್ ಗೆಲ್ಲುತ್ತೆ ಅನ್ನುವಂಥ ರಿಪೋರ್ಟ್ಸ್ ಈಗ ಔಟ್ ಆಗ್ತಿದ್ದಾವೆ. ಸೊ ಅಮಿತ್ ಶಾ BJPಯಲ್ಲಿ ಬಹಳಷ್ಟು ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಹೆಸರಿಗದೆಲ್ಲ ನಡೆಯುತ್ತೆ, ಬಟ್ ಅಭಿಪ್ರಾಯದ ಸಂಗ್ರಹದ ಜೊತೆಗೆ ಒಂದು ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ಇಲ್ಲಿ ಯಾರ ಸೆಂಟಿಮೆಂಟ್ಗೂ ಬೆಲೆ ಇಲ್ಲ, ಸೆಂಟಿಮೆಂಟ್ ಮೇಲೆ ಈ ಮೈತ್ರಿ ಆಗಲ್ಲ, ಗೆಲುವಷ್ಟೇ ಗುರಿ. ತಮಿಳ್ನಾಡಿನಲ್ಲಿ ಫಸ್ಟ್ ನುಗ್ಗಬೇಕು, ಸಿದ್ಧಾಂತನೂ ಇಲ್ಲ ಮತ್ತೊಂದು ಇಲ್ಲ. ತಮಿಳ್ನಾಡಿನಲ್ಲಿ ಎಂಟ್ರಿನೇ ಇಲ್ಲ BJPಗೆ. ಇನ್ಯಾವ ಸಿದ್ಧಾಂತ ಮಾಡೋಕ್ಕಾದ್ರೂ ಜಾಗ ಬೇಕಲ್ಲ. ಸೊ ಈ ಸಲ ನುಗ್ಗೋದಷ್ಟೇ ಆಪ್ಷನ್ BJPಗೆ. ಅಂಥದ್ದೊಂದು ದೊಡ್ಡ ನಿರ್ಧಾರ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಂದ ಪ್ರಕಟವಾಗಿದೆ. ಮತ್ತು TVK ಇದೇ ಹೊತ್ತಲ್ಲಿ ಘೋಷಣೆ ಮಾಡಿರೋದು ಬಹುತೇಕ ಈ ಮೈತ್ರಿ ಖಚಿತ ಅನ್ನುವ ಸ್ಪಷ್ಟ
ಚಿತ್ರಣವನ್ನು ಕೊಡ್ತಾ ಇದೆ. ಆಂಟಿ DMK ಫೋರ್ಸ್ಗಳು ಅಂದರೆ AMMK PMK ಎಲ್ಲರನ್ನೂ ಸೇರಿಸ್ಕೊಂಡು AIADMK ಅದನ್ನು ಒಪ್ಪಿಕೊಳ್ಳೇಬೇಕೀಗ, ತನ್ನ ಮುನಿಸು ವಿರಸ ಎಲ್ಲ ತೋರಿಸೋದಕ್ಕೆಲ್ಲ ಆಪ್ಷನ್ನೇ ಇಲ್ಲ. ಹಾಗಾಗಿ EPS ಮೀಟ್ ಮಾಡದೆ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. OPS ಬರಬೇಕು, ಇನ್ನೊಬ್ರು ಬರಬೇಕು, ಎಲ್ಲರೂ ಒಟ್ಟಿಗೆ ದುಡಿಲೇಬೇಕು. ಈ ಕಾಂಬಿನೇಷನ್ ವರ್ಕೌಟ್ ಮಾಡೋದಕ್ಕೆ ಈಗ ಅಮಿತ್ ಶಾ ಅವರೇ ಸ್ವತಃ ಆಪರೇಷನ್ಗೆ ಇಳಿದಿರೋದು. ಸೆಂಟಿಮೆಂಟ್ ಬಿಟ್ಟಾಕಿ ಚುನಾವಣೆ ಗೆಲ್ಲೋದು ಗ್ಯಾರಂಟಿ ಎನ್ನುವ ಘೋಷಣೆ. ತಮಿಳುನಾಡಿನಲ್ಲಿ ಈ ಸಲ ಯಾರೂ ಊಹಿಸದಂತ ಫಲಿತಾಂಶ ಶತಸಿದ್ಧ ಅನ್ನುವಂಥ ಶಪಥವನ್ನ ಮಾಡಿದ್ದಾರೆ ಮೋದಿ ಅಮಿತ್ ಶಾ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ ಸೌತ್ ಅಲ್ಲಿ. ಹಾಗಾದ್ರೆ ಕಾಂಗ್ರೆಸ್ ಕಥೆ ಏನು? ಕಾಂಗ್ರೆಸ್ಗೆ ಸ್ವಲ್ಪ ಹತ್ರ ಆಗ್ತಿತ್ತಲ್ವಾ TVK, ಅದು ಲೋಕಲ್ ಲೀಡರ್ಸ್ ಇಂದಾನೇ ಮುರಿದು ಬಿದ್ದಿದೆ. ಅದೇ BJP ಪ್ಲಸ್ ಆಗಿರೋದು. ಅಮಿತ್ ಶಾ ಅವ್ರ ಇನಿಷಿಯೇಟಿವ್ ತಗೊಳ್ಳೋಕೆ ಅದು ರೀಸನ್ನು. ಲೋಕಲ್ ಕಾಂಗ್ರೆಸ್ ಲೀಡರ್ಸು TVK ಜೊತೆಗೆ ಮೈತ್ರಿಯನ್ನ ವರ್ಕೌಟ್ ಮಾಡೋದಕ್ಕೆ, ಡೀಲ್ ಸೀಲ್ ಮಾಡೋದಕ್ಕೆ ಯಾಕೋ ಇಷ್ಟಪಡ್ತಿಲ್ಲ. ಫಿನಾನ್ಷಿಯಲ್ ಮ್ಯಾಟರ್ಸು, ಕೆಲವೊಂದು ಈ ಬಿಸ್ನೆಸ್ಸು, ಮತ್ತೊಂದು ಲೋಕಲ್ ಆಗಿ ಕೆಲವು ಇದೆಯಂತೆ. ವಿಜಯ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಲೋಕಲ್ ಲೀಡರ್ಸ್ ರೆಡಿ ಇಲ್ಲ. ಹಾಗಾಗಿ ಅದು ಮುಂದಕ್ಕೆ ಹೋಗಿಲ್ಲ. ಅವ್ರು ಇಂಟ್ರೆಸ್ಟ್ ತೋರಿಸಿದ್ರು ಮುಂದಕ್ಕೆ ಹೋಗಿಲ್ಲ. ಆಮೇಲೆ ವಿಜಯ್ಗೆ ರಿಯಲೈಸ್ ಆಗಿರೋದು ಒಂದು ವಿಷಯ, ಕಾಂಗ್ರೆಸ್ಸು TVK ಸೇರ್ಕೊಂಡು ಸರ್ಕಾರ ಮಾಡೋ ಸೀನ್ ಇಲ್ಲ. ಅಲ್ಲಿ DMK ಇರಬೇಕು, ಇಲ್ಲ AIADMK ಇರಬೇಕು. ದೊಡ್ಡ ಪಾಲು ಇವರದ್ದೇ ಇರುತ್ತೆ. ಸೊ ಸರ್ಕಾರ ಮಾಡೋಕೆ ಕಾಂಗ್ರೆಸ್ ಒಂದನ್ನು ನಂಬ್ಕೊಂಡು ಹೋಗುವಷ್ಟು ಸೀಟ್ಸ್ ಅಂತೂ ಅಲ್ಲಿ ಬರಲ್ಲ, ಅದು ಪಕ್ಕ. ಇಬ್ರಿಗೂ ಚಾಲೆಂಜ್ ಅದು. TVK ಕೂಡ ಭಯಂಕರ ಸೀಟ್ಸ್ ಅನ್ನ ಗೆಲ್ಲಲ್ಲ ಏಕಾಏಕಿ. ಹಾಗಾಗಿ ಕಾಂಗ್ರೆಸ್ ಬೆಸ್ಟ್ ಆಪ್ಷನ್ ಅಲ್ಲ ಅನ್ನೋದು ವಿಜಯ್ಗೆ ಗೊತ್ತಾಗಿದೆ. ಕಾಂಗ್ರೆಸ್ ಲೆಕ್ಕಾಚಾರ ಬೇರೆ ಇದೆ. ಈಗ DMK ಜೊತೆ ಸೀಟ್ ಶೇರ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. 40 ಸೀಟ್ಸ್ ಅನ್ನ ಕೇಳ್ತಿದ್ದಾರೆ. ಕಡೆಗೆ 38 ಆದ್ರೂ ಕೊಡಿ ಅಂತ DMK ಜೊತೆ ಚೌಕಾಸಿ ಮಾಡ್ತಿದೆ. 32 ಕೊಡ್ತೀವಿ ಅಂತ DMK ಕಾಂಗ್ರೆಸ್ಗೆ ತನ್ನ ಅಂತಿಮ ನಿರ್ಧಾರವನ್ನು ತಿಳಿಸಿದೆ. ಸೊ ಆದಷ್ಟು ಮಾಡಿ ಹೊಂದ್ಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ DMK ಜೊತೆನೇ ರೆಡಿ ಆಗ್ತಿರೋದ್ರಿಂದ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿರುವ ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸೋದಕ್ಕೆ ಅಮಿತ್ ಶಾ ಆಪರೇಷನ್ ಶುರು ಮಾಡಿದ್ದಾರೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಕರೂರು ದುರಂತ. ಕರೂರು ದುರಂತದ ಬಗ್ಗೆ ಏಕಾಏಕಿ ಈಗ CBI ತನಿಖೆ ಹೆಂಗೆ ಚುರುಕಾಗಿದೆ ಅಂದರೆ, TVK ಅಂದ್ಕೊಂಡಿರಲಿಲ್ಲ ತನ್ನ ಕುತ್ತಿಗೆಗೆ ನಾಳೆಗೆ ಬರಬಹುದು ಇದು ಅಂತ. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲರೂ ಕೂಡ DMK ಟಾರ್ಗೆಟ್ ಮಾಡಿದ್ರು. ಈಗ CBI ತನಿಖೆ ನಡೀತಿರೋ ರೀತಿ ನೋಡಿದ್ರೆ, ಅಂದ್ರೆ ಆರೋಪ ಅದು, CBIನ ಯೂಸ್ ಮಾಡ್ಕೊಳ್ತಿರಬಹುದು ಕೇಂದ್ರ ಸರ್ಕಾರ ಅಥವಾ ಗೃಹ ಸಚಿವರು ಅನ್ನೋ ರೀತಿಯಲ್ಲಿ ಆ ಥರದ ಒಂದು ವಿಶ್ಲೇಷಣೆ. CBI ತನಿಖೆ ನಡೀತಿರೋದು ನೋಡಿದ್ರೆ ವಿಜಯ್ ಅವರು ಪಕ್ಕಾ BJPಗೆ ಹಾಯ್ ಹೇಳೋದು ಗ್ಯಾರಂಟಿ, ಕೈ ಕುಲ್ಕೋದು ಗ್ಯಾರಂಟಿ. ಹಂಗಿದೆ ಸಿಚುವೇಶನ್ನು. ಕರೂರು ಆ್ಯಕ್ಷನ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು CM ಆಗೋದಿರಲಿ, ಎಲೆಕ್ಷನ್ ಟೈಮಲ್ಲಿ ವಿಜಯ್ ಅವರು ಕುತ್ತಿಗೆಗೆ ಬರಬಹುದು. ಕರೂರು ದುರಂತದ ಉರುಳು ಅಂಥ ಸ್ಟೇಜಲ್ಲಿ CBI ಇನ್ವೆಸ್ಟಿಗೇಷನ್ ಇದೆ. ಸೊ ವಿಜಯ್ BJP ಜೊತೆಗೆ ಹೋಗೋದು ಬಹುತೇಕ ಕ್ಲಿಯರ್ ಅನ್ನೋ ಮಟ್ಟಿಗೆ ಈ ಘೋಷಣೆ TVK ಕಡೆಯಿಂದ ಮೊಳಗಿರೋದು. ಅದೇ ಹೊತ್ತಲ್ಲಿ ಅಮಿತ್ ಶಾ TVK ಜೊತೆಗೆ ಮಾತುಕತೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರೋದು. ದಕ್ಷಿಣ ಭಾರತದ ಮೆಗಾ ಪೊಲಿಟಿಕಲ್ ಆಪರೇಷನ್ ಈಗ ಚಾಲನೆ ಸಿಕ್ಕಿದೆ. ಮತ್ತೊಂದು ರಾಜ್ಯದಲ್ಲಿ ಮುದ್ರೆ ಒತ್ತೋದಕ್ಕೆ NDA ಈಗ ಅಖಾಡಕ್ಕೆ ಧುಮುಕಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.